ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 49ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ನ್ಯಾಯವು ಯೆಹೋವನಲ್ಲಿದೆ, ನನಗೆ ಲಾಭವು ನನ್ನ ದೇವರಿಂದಲೇ ಆಗುವುದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮನ್ನು ನುಡಿಯುತ್ತಿದ್ದಾರೆ, ಮಗನೇ ಮಗಳೇ, ನಿನ್ನ ನ್ಯಾಯ ಯಾರಲ್ಲಿದೆ? ನನ್ನಲ್ಲಿ ಇದೆ, ನನ್ನಿಂದಲೇ ನಿನಗೆ ಏನಾಗುವುದು? ಲಾಭವಾಗುವುದು ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನುಡಿಯುತ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಎಷ್ಟೋ ವಿಧವಾಗಿ ನಾವು ನಷ್ಟವನ್ನು ಅನುಭವಿಸಿರ್ತೇವೆ, ಎಷ್ಟೋ ಒಂದು ನಷ್ಟವನ್ನು ಪಟ್ಟಿರ್ತೇವೆ. ನಮ್ಮ ಒಂದು ವ್ಯಾಪಾರದಲ್ಲಾಗಿರಬಹುದು, ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಾಗಿರಬಹುದು, ನಮ್ಮ ಆಸ್ತಿ ಮನೆಗಳಲ್ಲಾಗಿರಬಹುದು, ಅನೇಕ ವಿಷಯಗಳಲ್ಲಿ ನಾವೇನಾಗಿರ್ತೇವೆ, ನಷ್ಟವನ್ನು ಅನುಭವಿಸಿರ್ತೇವೆ, ನ್ಯಾಯವಿಲ್ಲದೆ ಹೊರಟು ಹೋಗಿರ್ತೇವೆ. ಆದರೆ ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ನಮ್ಮ ಹರಕೆಗಳನ್ನು ಕರ್ತನ ಮುಂದೆ ಇಡುವಾಗ, ಕರ್ತನೆ, ನನಗಿಂತ ವಿಚಾರದಲ್ಲಿ ನಾನು ಕಷ್ಟಪಟ್ಟು ಹೋಗಿದ್ದೇನೆ, ಕರ್ತನೆ ನೀ ನನಗೆ ಸಹಾಯವನ್ನು, ಕರ್ತನೆ ನೀ ನನಗೆ ಒಂದು ಜಯವನ್ನು ಕೊಡು. ನನ್ನ ಜೀವಿತದಲ್ಲಿ ನಷ್ಟಪಟ್ಟು ಹೋಗಿರುವಂತಹ ಎಲ್ಲ ಕಾರ್ಯಗಳಲ್ಲಿಯೂ ಕರ್ತನೆ ನೀನು ನನಗೆ ಒಂದು ಲಾಭವನ್ನು ತಂದು ಕೊಡು ಸ್ವಾಮಿ ಎಂದು ಹೇಳುವಾಗ, ಕರ್ತನು ಖಂಡಿತವಾಗಿಯೂ ಜೀವಿತದಲ್ಲಿ ಒಂದು ಲಾಭವನ್ನು ಕೊಡುವವನಾಗಿದ್ದಾನೆ. ಕಳೆದು ಹೋಗಿರುವಂತಹ ಎಲ್ಲ ಪರಿಸ್ಥಿತಿಗಳನ್ನು ಕರ್ತನ ಏನು ಮಾಡುವವನಾಗಿದ್ದಾನೆ, ಕೂಡಿಸಿ ಕೊಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಗುಂಪು ಮಿಡತೆ, ಸಣ್ಣ ಮಿಡತೆ, ಚೂರು ಮಿಡತೆ ಅಂತೂ ನಾನು ನಿಮ್ಮ ಮೇಲೆ ಕಳಿಸಿಕೊಟ್ಟ ನನ್ನ ದೊಡ್ಡ ದಂಡದಿಂದ ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಏನು ಮಾಡುವೆನೋ ಕಟ್ಟಿಕೊಡುವೆನು ಎಂದು ದೇವರು ಹೇಳುವವರಾಗಿದ್ದಾರೆ. ಹೇಗೆ ದೇವರು ನಮಗೆ ತಿಂದು ಬಿಟ್ಟಂತಹ ವರ್ಷಗಳನ್ನು ಕಟ್ಟಿಕೊಡ್ತೇನೆ ಎಂದು ವಾಗ್ದಾನವನ್ನು ಮಾಡಿದ್ದಾರೋ, ಅದೇ ರೀತಿಯಾಗಿ ಲಾಭವಾಗಿರುವಂತಹ ಎಲ್ಲ ಕಾರ್ಯಗಳಲ್ಲಿ ಕರ್ತನಿಗೆ ನಾವು ಸ್ತೋತ್ರವನ್ನು ಮಾಡಬೇಕು. ಕರ್ತನೆ ವಿಷಯದಲ್ಲಿ ನೀನು ನನಗೆ ಲಾಭವನ್ನು ತಂದುಕೊಟ್ಟೆ ಸ್ವಾಮಿ, ಕರ್ತನೆ ನನಗೆ ನಷ್ಟವಾಗಿತ್ತು, ಕರ್ತನೆ ನೀನು ನನಗೆ ಲಾಭ ಕೊಟ್ಟಿದ್ಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ ನನಗೆ ನ್ಯಾಯವನ್ನು ಕೊಟ್ಟಿದ್ಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ನನ್ನ ಜನರ ಮಧ್ಯದಲ್ಲಿ ನನಗೆ ನ್ಯಾಯವಿಲ್ಲದೆ ಹೋಗಿತ್ತು, ಕರ್ತನೆ ನೀನು ನನಗೆ ನ್ಯಾಯ ಕೊಟ್ಟಿದ್ಯಾ ದೇವರೇ ಎಂದು ಹೇಳುವಾಗ, ಕರ್ತನು ನಮ್ಮ ಜೀವಿತದಲ್ಲಿ ಇನ್ನೂ ದೊಡ್ಡ ಕಾರ್ಯವನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಹೇಗೆ ದೇವರು ಯೋಬನ ಸ್ಥಿತಿಯಲ್ಲಿ ನೋಡುವಾಗ ಎಲ್ಲ ನಷ್ಟಪಟ್ಟು ಹೋಯಿತು, ಆದರೆ ಅವನ ಕಡೆ ಸ್ಥಿತಿ ಅಭಿವೃದ್ಧಿ ಆಯಿತು. ಎಲ್ಲವನ್ನ ದೇವರು ಏನು ಮಾಡಿದರು, ಕೂಡಿಸಿಕೊಟ್ಟರು, ಲಾಭವಾಗಿ ಮಾಡಿಕೊಟ್ಟರು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಪರಿಸ್ಥಿತಿಗಳು ಇವತ್ತು ಹೀನವಾಗಿರಬಹುದು, ಆದರೆ ನಮ್ಮ ಕೊನೆ ಪರಿಸ್ಥಿತಿಗಳು ಲಾಭವಾಗಿ ಮಾರ್ಪಡಿಸೋದಕ್ಕೆ ಅದನ್ನು ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಕರ್ತನೆ ನಿಂಗೆ ಸ್ತೋತ್ರ ಸ್ವಾಮಿ. ಮುಂಚಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು. ನಿನ್ನ ಜನರ ಜೀವಿತದಲ್ಲಿ ದೇವರೇ ನಷ್ಟವಾದ ಕಾರ್ಯಗಳನ್ನು ಲಾಭವಾಗಿ ಮಾಡಿಕೊಡುವುದಕ್ಕಾಗಿ ಸ್ತೋತ್ರ, ನ್ಯಾಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ